ಬ್ಲಾಕ್ ಮೇಲ್ ಮಾಡಿ ಜೀವನ ನಡೆಸುತ್ತಿರುವ ಅಂಬಾಜಿ ಪಿ ಮೇಟಿ ಹಾಗೂ ಆತನ ಸಹಚರರ ವಿರುದ್ಧ ಪೊಲೀಸ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುವ ಕುರಿತು ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಇಂದು ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತ ಕೋರುತ್ತಾ ಕರ್ನಾಟಕ ದಲಿತ ಜನಸಂಘ ಸಮಿತಿಯಿಂದ ಎಲ್ಲ ಪದಾಧಿಕಾರಿಗಳಿಂದ ಅವರಿಗೆ ಸ್ವಾಗತ ಕೋರುತ್ತಾ, ಇತ್ತೀಚೆಗೆ ಮಾಧ್ಯಮದಲ್ಲಿ ಅಂಬಾಜಿ ಮೇಟಿಯವರು ಲಿಂಗರಾಜ್ ತಾರ್ಪಲೆ ಅವರನ್ನು ಅವಹೇಳನ ಮತ್ತು ಆರೋಪಗಳನ್ನು ಮಾಡಿರುವುದು ತೀರಾ ಖಂಡನೀಯವಾದದ್ದು. ಲಿಂಗರಾಜ್ ತಾರ್ಪಲೆ ಅವರು ಒಬ್ಬರು ಸಾಮಾನ್ಯ ವ್ಯಕ್ತಿ. ಅವರು ಹಂತ ಹಂತವಾಗಿ ಮೇಲೆ ಬಂದು ರಾಜಕೀಯದಲ್ಲಿ ಮತ್ತು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಅವ್ರ ತಂಗಿಯಲ್ಲಿ ತಮ್ಮ ಅಲ್ಲಿ ಅವರು ಬಡತನದಲ್ಲಿ ಹುಟ್ಟಿ ಅದನ್ನು ವಿದ್ಯಾಭ್ಯಾಸ ಮಾಡಿ ಒಂದು ಉನ್ನತ ಸ್ಥಾನ ಪಡೆದಾರೆ. ಅದನ್ನು ಇವರು ದುರುಪಯೋಗ ಪಡಿಸಿಕೊಡೋದು ಅಂತ ಹೇಳಿದಿರುವ ಅಂಬಾಜಿಯವರ ಅವ್ರ ಚಟುವಟಿಕೆ ಕಾರ್ಯಚಟುವಟಿಕೆ ದಿನನಿತ್ಯ ಅವ್ರದ್ದು ಅಧಿಕಾರಿಗಳ ಮೇಲೆ ದರ್ಪ ತೋರಿಸುವುದು, RTI ಹಾಕೋದು ಮತ್ತು ಬ್ಲ್ಯಾಕ್ ಮೇಲ್ ದಂಧ ಅಂತ ಮಾಡಿರುವುದು ಘಟನೆಗಳು ಸಾಕಷ್ಟಿವೆ. ಆದರೂ ನಾವು ಸಂಘಟನೆ ಮುಖಾಂತರ ಅವರಿಗೆ ನಾವು ಈ ಥರ ಮಾಡೋದು ತಪ್ಪು. ಆದರೆ ಒಬ್ಬ ವ್ಯಕ್ತಿ ಇಂದು ರಾಜಕೀಯದಲ್ಲಿ ಅದು ಒಳ ಮೀಸಲಾತಿಯಲ್ಲಿ ಹೆಚ್ಚಿನ ಸಮಯ ಕೊಡ್ತಿರುವಂಥ ಲಿಂಗರಾಜ್ ತಾರ್ಪಲ್ ಅವರನ್ನು ಒಂದು ಬಲವಾದ ಶಕ್ತಿಯಿಂದ ಒಬ್ಬ ವ್ಯಕ್ತಿಯರಿಗೆ ಆರೋಪ ಮಾಡಬೇಕಾದ್ರೆ ಸಾಮಾನ್ಯ ಅಲ್ಲ. ಅದು ಒಬ್ಬ ರಾಜಕೀಯ ವ್ಯಕ್ತಿಯಿಂದ ಒಂದು ಬಲವಾದ ಶಕ್ತಿ ಇದೆ, ಅವರನ್ನು ತುಳಿಬೇಕಂತೇಳಿ ಏನ್ರಿ ಇಂಥ ವ್ಯಕ್ತಿ ಮೇಲೆ ನಿರಾಧಾರವಾದ ಆರೋಪ ಮಾಡಿ ಅವ್ರದ್ದು ರಾಜಕೀಯ ಜೀವನ ಮತ್ತು ಸಮಾಜದಲ್ಲಿ ತೊಡಗಿಸಿಕೊಂಡಂಥವ್ರು ತೇಜೋಜಿ ಮಾಡ್ತಿರುವುದು ಅಂಬಾಜಿಯವರಿಗೆ ತೀರಾ ಖಂಡಿಸ್ತೇವೆ. ಮತ್ತು ಅವ್ರ ಕುಟುಂಬ ಮೇಲೆ ಮಾಡಿರುವಂಥ ಆರೋಪವನ್ನು ನಾವು ಕಾನೂನು ಸಮರ ಸಾರಿ ಅವ್ರ ಮೇಲೆ ಮಾನ ನಷ್ಟ ಮೊಕದ್ದಮೆಯನ್ನು ಕೂಡ ಹಾಕಲಾಗೋದು. ಬರೋ ದಿನದಲ್ಲಿ ಅವ್ರ ಅಂಬಾಜಿಯನ್ನು ತರಟಿ ತಗೋತೇವೆ ಸರ್. ಅದು ಎದಕ್ಕಂದರೆ ಅವರು ಈಗ ಲಿಂಗರಾಜ್ ಒಬ್ಬನೇ ಗಣ್ಯ ದೃಷ್ಟಿಗಳಂದ್ರೆ ಮತ್ತು ಬೇರೆ ವ್ಯಕ್ತಿ ಯಾರೂ ಇಲ್ಲ ಅವ್ರಿಗೆ ದೃಷ್ಟಿಕೋನದಲ್ಲಿ ಲಿಂಗರಾಜ್ ತಾರ್ಪಲ್ ಅವರು ಫ್ಯಾಮ್ಲಿ ಗ್ರೌಂಡ್ ಮ್ಯಾಗ ಮತ್ತು ಯಾರು ವ್ಯಕ್ತಿ ಇಲ್ಲ. ಅವ್ರು ಯಾಕೆ ಈಗ ಮಾಡ್ತಾ ಅಂದರೆ ಅವರು ಹಂತಂಥವ್ರ ಮೇಲೆ ಬಂದಾರೆ. ಈ ಅಂಬಾಜಿ ಮೇಟಿ ಅವರು ಅದು ಬಡಾವಣೆಯಲ್ಲಿ ತಾರ್ಪಲ್ ಬಡಾವಣೆಯಲ್ಲಿ ಇರುವಂಥ ವ್ಯಕ್ತಿ, ಸಮೀಪ ವ್ಯಕ್ತಿ. ಅಂಥ ವ್ಯಕ್ತಿ ಇವರು ಆರೋಪ ಮಾಡ್ತಾರಂದರೆ ಅದು ನಾವು ನೋವಿನ ಸಂಗತಿ ಅದ. ಆದ್ರೆ ಅಂಬಾಜಿಯವ್ರಿಗೆ ಹೇಳ್ತೀನಿ, ಇನ್ನು ಮುಂದಾದರೂ ಇಂಥ ವ್ಯಕ್ತಿ ಮೇಲೆ ನಿರಾಧಾರದ ಆರೋಪ ಮಾಡಬಾರ್ದು, ತಪ್ಪು ಅಂಥೇಳಿ ಈ ನಮ್ಮ ಮಾಡಿದರೆ ಮತ್ತು ನಾವು ಬೀದಿಗಿಳಿದವ್ರ ಬಗ್ಗೆ ನಾವು ಹೋರಾಟ ಮಾಡೋಕೆ ತಯಾರಿದ್ದೇವೆ. ಅವ್ರ ಅಧಿಕಾರಿ ಅದ ರೀ, ಅವರು ಈಗ ನೋಡ್ರಿ ಗೌರ್ಮೆಂಟ್ ಅವ್ರಿಗೆ ಏನಾದ್ರು ಗೌರ್ಮೆಂಟ್ ಏನು ಫಿಲಪ್ ಕೇಳ್ತಲ್ಲ, ಏನು ದಾಖಲೆ ಕೇಳ್ತಾವ ದಾಖಲಾತಿ ಮ್ಯಾಗೆ ಅವ್ರ ಅಧಿಕಾರಿಗಾರ. ಇವತ್ತು ಅವ್ರು 6 ವರ್ಷ 7 ವರ್ಷ ಸರ್ವಿಸ್ ಮಾಡತ್ತಾರ, ಅದು ಅವ್ರಿಗೆ ಗಮನಕ್ಕೆ ಬಂದಿಲ್ಲ. ಈಗೇ ಇತ್ತೀಚೆಗೆ ಬಂದು ಅವ್ರ ಮ್ಯಾಗ ಆರೋಪ ಮಾಡ್ತಾರಂದ್ರೆ ಇದು ಏನದು ದುರುದ್ದೇಶ ಇದೆ ಸರ್. ಅದಕ್ಕೆ ಅಂಬಾಜಿಯವ್ರು ನಾವು ಈ ಮಾಧ್ಯಮ ಮುಖಾಂತರ ಕೇಳ್ಕೊಡೋದಂದರೆ ಇನ್ನು ಮುಂದಾದರೂ ಲಿಂಗರಾಜ್ ಅವರಲ್ಲಿ ಅವ್ರ ಕುಟುಂಬದವ್ರ ಮೇಲೆ ನಿರಾಧಾರ ಆರೋಪ ಮಾಡಿದರೆ ನಾವು ಬೀದಿಗಿಳಿದವ್ರ ಬಗ್ಗೆ ಹೋರಾಟ ಮಾಡಕ್ಕೆ ತಯಾರಿದೆ. ಯಾಕಂದರೆ ಅವ್ರು ಕಣ್ಣಲ್ಲಿ ಕುಗ್ತಾರೆ. ಅವರು ಲಿಂಗರಾಜ್ ತಾರ್ಪಲ್ ಅವರು ಈಗ ರಾಜಕೀಯದಲ್ಲಿ ಸಮಾಜದಲ್ಲಿ ಇವತ್ತು ನೋಡೋರು ಪ್ರತಿ ಹಂತದಲ್ಲಿ ಅವರು ಲಿಂಗರಾಜ್ ತಾರ್ಪಲ್ ಅವರು ಯಾಕೆ ಮಾಡ್ತಾರಪ್ಪ ಅಂದ್ರೆ ಅವರು ಸಮಾಜ ಒಂದು ಮೀಸಲಾತಿಗಾಗಿ ಒಳ ಮೀಸಲಾತಿಯಾಗಿ ಅವರು ಕಂಕಣಬದ್ಧರಾಗ್ಯಾರ. ಎಲ್ಲಕ್ಕ ಮುಂದಾಗಿ ತಾಲೂಕು ಗ್ರಾಮೀಣ ಮಟ್ಟದ ಎಲ್ಲ ಹೋರಾಟ ಮಾಡಿ ಆ ಸಮಾಜವನ್ನು ಜಾಗೃತಿಗೊಳಿಸೋ ಮಾಡಿ ಒಂದು ಸಮಾಜ ಒಳ್ಳೆ ದೃಶ್ಯ ತೊಗೊಂತಾರೆ. ಸರ್ಕಾರ ಮೇಲೆ ಒತ್ತಡ ತರ್ತಾರೆ. ಅಂಥ ಇಟ್ಕೊಂಡು ಕೆಲವು ಹಿನ್ನೆಲೆ ಇಟ್ಕೊಂಡವ್ರಿಗೆ ಅದ ಸರ್ ಅದಾರ ಯಾರು ಕೈ ಬಿಡೋದಂತೆಲ್ಲ ಬರೋ ದಿನದಲ್ಲೆಲ್ಲ ಗೊತ್ತಾಗ್ತದ. ನಾವು ಭೀ ಕಂಪ್ಲೇಂಟ್ ಮಾಡಿ ಅದು ತನಿಖೆಗೊಳಿಸಿ ಅದು ನಿರಾಧಾರ ಏನು ಮಾಡೋದು ಮಾಡ್ತೇವೆ. ಅಂಬಾಜಿ ಮೇಟಿ ಮ್ಯಾಗ ಏನ್ರಿ ಅವನು ಇದೇ ಚಾಳಿ ಮುಂದುವರೆದನಂದ್ರೆ ನಾವು ಸಂಘಟನೆಯಿಂದ ಅವನಿಗೆ ಏನು ಮಾಡಬೇಕು ಕಾನೂನು ಸವರ್ ಮಾಡಿ ಮತ್ತು ಕಾನೂನು ದೃಷ್ಟಿ ಒಳಗೆ ಅದು ಏನು ಕ್ರಮ ತಗೋಬೇಕಾದ್ರೆ ತೋತೇವೆ ಸರ್. ಅದು ಮಾಡ್ತಾರೆ ಸರ್. ಅವನು RTI ಮತ್ತು ಬ್ಲ್ಯಾಕ್ ಮೇಲ್ ಅಂತ ಮತ್ತು ಬೆಂಗಳೂರಲ್ಲಿ ಅವ ಯಾರ ಜೊತೆ ಚಲ್ಲಾಟ ಆಡ್ತಾರಂತ ನಮಗೆಲ್ಲ ಗೊತ್ತದ ರೀ. ಆದ್ರೂ ನಾವು ಮಾಡಿಲ್ಲ. ಸಂಘಟನೆ ಇನ್ನೊಂದು ಸಂಘಟನೆ ನಾವು ಬ್ಲೇಮ್ ಮಾಡೋದು ತಪ್ಪದ ಅಂತೇಳಿ ಅವ್ರು ತಿದ್ಕೊಂಡು ಒಳ್ಳೆ ಮಾರ್ಗ ನಡಿಬೇಕಂತೇಳಿ ಈ ಸಂಘಟನೆ ಮುಖಾಂತರ ಒತ್ತಾಯ ಪಡಿಸ್ತೇನೆ. ರುಕ್ಕಪ್ಪ ಟಿ ಕಾಂಬ್ಳೆ. ನಮಸ್ಕಾರ ಎಲ್ಲರಿಗೂ. ನಾ ರಾಜು ಭಂಡಾರಿ ಅಂತೇಳಿ ಕರ್ನಾಟಕ ದಲಿತ ಜಾಗೃತಿ ಸಂಘಟನೆಯಿಂದ ನಾವು ಕಾರ್ಯದರ್ಶಿ. ನಮ್ಮ ತಾರ್ಪಲ್ ಬಡಾವಣೆಯಲ್ಲಿ ಇರುವಂಥ ಲಿಂಗರಾಜ್ ತಾರ್ಪಲ್ ಅವರ ಮೇಲೆ ತಪ್ಪು ಆರೋಪವನ್ನು ಹಾಕಿ ಏನಪ್ಪ ಅಂದ್ರೆ ನಾವು ಕೂಡ ಸಣ್ಣವರಾಗಲಿಂದ ಒಡ್ಯಾಡಿ ಬೆಳೆದಂಥ ಏರಿಯಾದಲ್ಲಿ ಇವರು ಏನೂ ಅಲ್ಲಿ ಅಂಬಾಜಿ ಮೇಟಿಯವರು ಏನೂ ಅಲ್ಲಿ ನೋಡಿ ಎಲ್ಲ ಪರಿಶೀಲನೆ ಮಾಡಬೇಕಾದ ಕಂಪ್ಲೇಂಟನ್ನು ಸಡನ್ಲಿ ಯಾರ್ದೋ ಮಾತು ಕೇಳಿ ಮಾಡಿಕೊಂಡು ಈಗ ಲಿಂಗರಾಜ್ ಅವರು ತಪ್ಪು ಮಾಡ್ಯಾರ ಅಂಥೇಳಿ ಹೇಳಿದ್ದ ಅಪರಾಧಕ್ಕೆ ಈಗ ಅಲ್ಲಿ ಎಲ್ಲ ಆಫೀಸರ್ಗಳು ಎಲ್ಲ ಸರ್ವೆ ಮಾಡಿ ಎಲ್ಲ ನೋಡಿದ ತಕ್ಷಣ ಈಗ ನಾವು ಕೂಡ ನಮ್ಮದೊಂದು ಏನಪ್ಪ ಅಂದ್ರೆ ಅಲ್ಲಿ ಸ್ಟೇಡಿಯಂ ಒಳಗೆ ಅವರು ಅದೇ ವೃದ್ಧಾಶ್ರಮದ ಎಲ್ಲ ಜನರಿಗೆ ತಂದು ಆಟ ಆಡಿಸೋದು, ಸ್ಪೋರ್ಟ್ಸು ಅವು ಇವು ಎಲ್ಲ ಮಾಡಿಸಿದ್ದು ಎಲ್ಲ ಇಡೀ ಜನಗಳಿಗೆ ಗುರ್ತಿತ್ತು. ಆದರೂ ಕೂಡ
ಇವರು ಯಾರೋ ಮಾತು ಕೇಳಿ ಸಡನ್ಲಿ ಡಿಸಿಷನ್ ತೊಗೊಂಡು ಲಿಂಗರಾಜ್ ತಾರ್ಪೆಲ್ ಅಂತ ಒಂದು ತಾರ್ಪೆಲ್ನಲ್ಲಿ ದೊಡ್ಡ ಹೆಸರಿನಲ್ಲಿ ಇರುವಂಥ ಲಿಂಗರಾಜ್ ಅವರಿಗೆ ಈಗ ಹೆಸರು ಕೆಡಿಸೋಂಥ ಉದ್ದೇಶದಿಂದ ಇವರು ವೈಯಕ್ತಿಕದಿಂದ ಮಾಡಿದಂಥ ಕೆಲಸಗಳಾಗ್ತದೆ. ಯಾಕಂದರೆ ಇವರು ತಾರ್ಪೆಲ್ದಲ್ಲೇ ಇರೋದು, ಅವರು ತಾರ್ಪೆಲ್ದಲ್ಲೇ ಇರೋದು, ತಾರ್ಪೆಲ್ದಲ್ಲೇ ಇದ್ದಕ್ಕೇಸಿ ಅವರು ಬೆಳೆಯಕತ್ತಾರಂತೇಳಿ ಇವರು ತಮ್ಮ ಪರ್ಸ್ನಲ್ಲಿ ವಿಚಾರಗಳನ್ನು ಮಾಡಿ ಈ ಥರ ಮಾಡಿಕೇಸಿ ತಾರ್ಪೆಲ್ನಲ್ಲಿ ಲಿಂಗರಾಜ್ ತಾರ್ಪೆಲ್ ಅಂತೇಳಿ ದೊಡ್ಡ ಹೆಸರು ಇರುವಂಥ ಲಿಂಗರಾಜ್ ಅವರಿಗೆ ಈಗ ಹೆಸರು ಕೆಡಿಸ್ಬೇಕಂತ ಉದ್ದೇಶದಿಂದ ಮಾಡಿರುವಂಥ ಈ ಕೆಲಸಕ್ಕೆ ಇದು ಯಾರು ಮಾಡಿದ್ದ ಕೆಲಸ ಯಾರಿಗೂ ಹೇಳಿ ಏನೋ ಹೆಸರು ಕೆಡಿಸೋಂಥ ವಿಚಾರಗಳು ಮಾಡಿಕೊಂಡು ಈ ಅಂಬಾಜಿ ಮೇಟಿ ಅಣ್ಣವರು ಕೂಡ ಈ ಥರ ಮಾಡಬಾರ್ದಾಗಿತ್ತು. ಎಲ್ಲ ನಾವು ತಾರ್ಪೆಲ್ದಲ್ಲಿ ಅವರು ನೋಡಿದ್ದೇ ಅದ, ನಾವು ನೋಡಿದ್ದೇ ಅದ. ಈ ನೋಡಿದ ಕೆಲಸ ನೋಡಿ ಒಡ್ಯಾಡಿ ಮಾಡಿದ್ದಂಥ ಕೆಲಸಗಳು ಇದರಲ್ಲಿ ಯಾವುದೇ ರೀತಿಯಲ್ಲಿ ತಪ್ಪು ಕೆಲಸಗಳನ್ನು ಮಾಡಿರಲಿಲ್ಲ. ಲಿಂಗರಾಜ್ ಮಾಡಿದ್ದಿದ್ರು ಅಂದ್ರೆ ಇಷ್ಟೆಲ್ಲ ದೊಡ್ಡ ಎತ್ತರಕ್ಕೆ ಬೆಳೆಯೋಕೆ ಹತ್ತಿದ್ದಿಲ್ಲ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಲಿಂಗರಾಜ್ ತಾರ್ಪೆಲ್ಲನ ಹೆಸರು ತಾರ್ಪೆಲ್ನಲ್ಲಿ ಭಾಳ ದೊಡ್ಡದಾಗಿದೆ. ಅದು ನಾವಾಗಲಿ ನೀವಾಗಲಿ ಯಾರೇ ಸಣ್ಣದು ಮಾಡ್ಬೇಕಂತೇಳಿ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಆಗೋದಿಲ್ಲ ಅಂಥೇಳಿ ನನ್ನ ಹೆಸರು ರಾಜು ಭಂಡಾರಿ, ಕರ್ನಾಟಕ ದಲಿತ ಜಾಗೃತಿ ಸಂಘಟನೆಯಿಂದ